ಒಬ್ಬ ಪ್ಲಂಬರ್ ಬಂದು ಕೇಳಿದ, ಸರ್, ಇದಕ್ಕೆ ನೀವು ಏನು ಹಾಕಿದ್ದೀರಿ? ನೀವು ಇದಕ್ಕೆ ಏನು ಹಾಕಿದ್ದೀರಿ? ಇಷ್ಟೊಂದು ಕಾಯಿಗಳು ಬಂದಿದೆ ಎಂದು. ಅದೇ ನಿಜವಾದ ಬದಲಾವಣೆ. ಕೊಕೊಮ್ಯಾಕ್ಸ್ ಬಳಸಿದ ನಂತರ ನಾವು ಉತ್ತಮ ಫಲಿತಾಂಶಗಳನ್ನು ನೋಡಿದ್ದೇವೆ. ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯವರು ಪ್ರತಿ ತಿಂಗಳು ನಮ್ಮ ತೆಂಗಿನ ಮರಗಳನ್ನು ಪರಿಶೀಲಿಸುವರು. ಅವರು ನಮಗೆ ಕರೆ ಮಾಡಿ, ಸರ್, ನಿಮಗೆ ಕೊಕೊಮ್ಯಾಕ್ಸ್ ತಲುಪಿದೆಯೇ? ನೀವು ಅದನ್ನು ಪಡೆದ ನಂತರ ನೀವು ಅದನ್ನು ಬಳಸಿದ್ರಾ? ನೀವು ಅದನ್ನು ಬಳಸಲೇಬೇಕು ಎಂದು ನೆನಪಿಸುತ್ತಲೇ ಇರುತ್ತಾರೆ, ನಾವು ಅದನ್ನು ಬಳಸುವವರೆಗೆ. ಇದು ನಮಗೆ ತುಂಬಾ ಸಂತೋಷವನ್ನು ನೀಡುತ್ತದೆ. ನಮಸ್ಕಾರ, ನನ್ನ ಹೆಸರು ಮುಹಮ್ಮದ್ ಹುಸೇನ್. ನಾನು ಮೊದಲು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಅದರ ನಂತರ ನಾನು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ನಾನು ಕೊಲ್ಲಂನಲ್ಲಿ ಒಂದು ಸಣ್ಣ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನನ್ನ ತೋಟದಲ್ಲಿ ಸುಮಾರು 10 ದೊಡ್ಡ ತೆಂಗಿನ ಮರಗಳು ಮತ್ತು 7 ಸಣ್ಣ ತೆಂಗಿನ ಮರಗಳಿವೆ. ನೀವು ಭತ್ತದ ಹೊಟ್ಟು ಮತ್ತು ಹಸುವಿನ ಸಗಣಿ ಮುಂತಾದ ವಸ್ತುಗಳನ್ನು ಬೆರೆಸಿದರೆ ತೆಂಗಿನಕಾಯಿ ಚೆನ್ನಾಗಿ ಬೆಳೆಯುತ್ತದೆ ಎಂದು ಅವರು ಹೇಳಿದರು. ಆದರೆ ಅದನ್ನು ಹೇಗೆ ಮಿಶ್ರಣ ಮಾಡಬೇಕೆಂದು ನನಗೆ ತಿಳಿದಿಲ್ಲ. ಆಗ ನನಗೆ ಯೂಟ್ಯೂಬ್ ಮೂಲಕ ಕೊಕೊಮ್ಯಾಕ್ಸ್ ಬಗ್ಗೆ ತಿಳಿದುಕೊಂಡು ಅವರನ್ನು ಸಂಪರ್ಕಿಸಿದೆ. ಅವರು ಹೇಳಿದರು, ಪ್ರತಿ ತೆಂಗಿನಕಾಯಿ ಮರಕ್ಕೆ 1 ಲೀಟರ್ ನೀರಿನಲ್ಲಿ 100 ಮಿಲಿ ಕೊಕೊಮ್ಯಾಕ್ಸ್ ಬೆರೆಸಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ನೀವು 3 ತಿಂಗಳಲ್ಲಿ ತೆಂಗಿನಕಾಯಿಯ ಮರದ ಬೆಳವಣಿಗೆಯನ್ನು ನೋಡುತ್ತೀರಿ. ನಂತರ ನಾನು ಯೋಚಿಸಿದೆ, ಸರಿ, 500 ರೂಪಾಯಿ ಖರ್ಚು ಮಾಡಿ ನೋಡೋಣ. ಅಂದಿನಿಂದ ನಾನು 3 ತಿಂಗಳಿರವರೆಗೆ ನಿರಂತರವಾಗಿ ಕೊಕೊಮ್ಯಾಕ್ಸ್ ಖರೀದಿಸಿ ಬಳಸುತ್ತಿದ್ದೇನೆ. ಒಮ್ಮೆ ಕೊಕೊಮ್ಯಾಕ್ಸ್ ನೀಡಿದ ನಂತರ ಬಹಳಷ್ಟು ಕಾಯಿ ಉದುರುವುದು ನಿಂತಿದೆ. ಅದರಿಂದ ಒಂದು ಹನಿ ನೀರು ವ್ಯರ್ಥವಾಗಿಲ್ಲ. ಸಾಮಾನ್ಯವಾಗಿ ಎಲ್ಲಾ ತೆಂಗಿನಕಾಯಿಗಳು ಮರದ ಮೇಲೆ ಉಳಿಯುವುದಿಲ್ಲ. ಹಲವು ತೆಂಗಿನಕಾಯಿಗಳು ಉದುರಿಹೋಗುತ್ತವೆ. ಹಾಗಾಗಿ ನಾನು ಕೆಲವು ತೆಂಗಿನ ಮರಗಳಿಗೆ ಕೊಕೊಮ್ಯಾಕ್ಸ್ ಬಳಸಿದೆ ಮತ್ತು ಇನ್ನುಳಿದ ಮರಗಳಿಗೆ ಬಳಸಿಲ್ಲ. ನಂತರ ನಾನು ಅವುಗಳನ್ನು ಹೋಲಿಸಿದಾಗ ಕೊಕೊಮ್ಯಾಕ್ಸ್ ನೀಡಲಾದ ಎಲ್ಲ ತೆಂಗಿನಕಾಯಿ ಮರಗಳು ಉತ್ತಮ ಬೆಳವಣಿಗೆಯನ್ನು ಹೊಂದಿದ್ದವು. ನಂತರ ಕಂಪನಿಯವರು ಹೇಳಿದರು, ಮುಂಚಿತವಾಗಿ ಕೊಕೊಮ್ಯಾಕ್ಸ್ ಬಳಸಿರುವ ಮರಗಳಿಗೆ ಮತ್ತು ಫಲಿತಾಂಶ ಕಂಡಿರುವ ಮರಗಳಿಗೆ ಬಹಳಷ್ಟು ತೆಂಗಿನಕಾಯಿಗಳನ್ನು ಹೊಂದಿರುವ ತೆಂಗಿನಕಾಯಿಗಳಿಗೆ 50 ಮಿಲಿ ಸಾಕು. ಕೊಕೊಮ್ಯಾಕ್ಸ್ ನೀಡದ ತೆಂಗಿನಕಾಯಿಗಳಿಗೆ, ಇನ್ನುಳಿದ ಮರಗಳಿಗೆ ನೀವು 100 ಮಿಲಿ ಸುರಿಯಬಹುದು. ಈಗ ನಾನು ಎಲ್ಲಾ ತೆಂಗಿನ ಮರಗಳಿಗೆ ಕೊಕೊಮ್ಯಾಕ್ಸ್ ಬಳಸಲು ಪ್ರಾರಂಭಿಸಿದ್ದೇನೆ. ಎಪಿಕೆಎಸ್ ಆರ್ಗಾನಿಕ್ಸ್ ಪ್ರತಿ ತಿಂಗಳು ಕರೆ ಮಾಡಿ, ಸರ್, ತೆಂಗಿನ ಮರಗಳು ಚೆನ್ನಾಗಿ ಕೆಲಸ ಮಾಡುತ್ತಿವೆಯೇ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಅವರು ನಮಗೆ ನೆನಪಿಸುತ್ತಲೇ ಇರುತ್ತಾರೆ, ನೀವು ಕೊಕೊಮ್ಯಾಕ್ಸ್ ಪಡೆದಿದ್ದೀರಾ? ನೀವು ಅದನ್ನು ಬಳಸಿದ್ದೀರಾ? ನೀವು ಅದನ್ನು ಬಳಸಲೇಬೇಕು. ಇದು ನಮಗೆ ಹೆಚ್ಚಿನ ತೃಪ್ತಿ ಮತ್ತು ಸಂತೋಷವನ್ನು ನೀಡುತ್ತದೆ. ಕೊಕೊಮ್ಯಾಕ್ಸ್ ಒಂದು ಉತ್ತಮ ಔಷಧ. ನಾವು ಅದನ್ನು ಬಳಸಿದ್ದೇವೆ ಮತ್ತು ಅದರ ಪ್ರಯೋಜನಗಳನ್ನು ನೇರವಾಗಿ ಅನುಭವಿಸಿದ್ದೇವೆ. ಈ ತಿಂಗಳು ಸಣ್ಣ ತೆಂಗಿನಕಾಯಿಗಳು ಬರಲು ಪ್ರಾರಂಭಿಸಿವೆ. ತೆಂಗಿನಕಾಯಿಗಳ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಒಬ್ಬ ಪ್ಲಂಬರ್ ಬಂದು, ಸರ್, ನೀವು ಇದಕ್ಕೆ ಏನು ಮಾಡುತ್ತಿದ್ದೀರಿ? ನೀವು ಏನು ಸುರಿಯುತ್ತಿದ್ದೀರಿ? ಇದು ತೆಂಗಿನಕಾಯಿಗಳಿಂದ ತುಂಬಿದೆ ಎಂದು ಕೇಳಿದರು. ಅದು ನಿಜವಾದ ಬದಲಾವಣೆ. ಕೊಕೊಮ್ಯಾಕ್ಸ್ ಬಳಸಿದ ನಂತರ ಫಲಿತಾಂಶಗಳು ತುಂಬಾ ಉತ್ತಮವಾಗಿವೆ. ತೆಂಗಿನಕಾಯಿಗಳು ಸರಿಯಾಗಿ ಬೆಳೆದಿವೆ. ತೆಂಗಿನಕಾಯಿಗಳು ಸೋರುವುದಿಲ್ಲ. ಮೊದಲು ಕಡಿಮೆಯಿದ್ದ ತೆಂಗಿನಕಾಯಿಗಳು ಕೊಕೊಮ್ಯಾಕ್ಸ್ ಬಳಸಿದ ನಂತರ ಬಹಳಷ್ಟು ಹೆಚ್ಚಾಗಿದೆ. ಈಗ ಈ ತೆಂಗಿನ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬಂದಿವೆ. ಧನ್ಯವಾದಗಳು.